ನಮಸ್ತೆ. ಏನ್ರವ ಇಬ್ರು ನಮ್ಮನೆ ಕಡೆಗೆ ಬಂದ್ಬಿಟ್ರಿ ಒತ್ನಂತೆ. ಏನ್ರವ ಕೆಲಸ ನಮ್ಮನೆ ತವ ನಿಮ್ಗೆ? ಅಯ್ಯೋ ಏನಿಲ್ಲ ಕಣಮ್ಮ, ಇಲ್ಲೇ ಆ ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಅಂತ ಹೋಗಿದ್ದು. ಹಂಗೆ ದಾರಿಲಿ ಹೋಯ್ತಾ ಇದ್ದಾವಲ್ಲ, ಧನ್ಯ ಸಾಮಾನ್ಯದ ಒಣಕಿರಂಗಿದ್ದೀವಿ, ಅದಕ್ಕೆ ಬಂದು ನಿಂದು ನಿಂತಿದ್ದಲ್ಲ ಮಾತಾಡ್ಸ್ಕೊಂಡೋಗೋಣ ಅಂತ ಕಣ್ ಬಂದ. ಯಾಕಮ್ಮ ನಾನು ನಿಮ್ಮ ಮಂತಕ್ಕೆ ಬರಬಾರ್ದೆ? ಎಷ್ಟು ಕೆ ಜಿ ಧನ್ಯ ಜೋರಾಗಿ ತಂದಿರಂಗಿದ್ದಿ ಏನು? ಅಯ್ಯೋ ಬರ್ಬೇಡ ಅಂದೇನೆ ಮಗ, ಬಾರೆ ಯಾರು ಬೇಡ ಅಂದ್ರು. ಪಾ ಇತ್ತ ಕೂತ್ಕೊ ಉಕ್ಕಣವ. ಒಂದು 4 ಕೆಜಿ ಧನ್ಯ ತಂದೀವ್ನಿ, ಮಾಡಿಸ್ಬೇಕು. ಅದಕ್ಕೆ ಬಿಸಿಲು ಹೊಡಿತಾ ಅದಲ್ಲ, ಒಣಾಕಿವ್ನಿ. ನೇ ಮಗ ಗೌರಿ ಗೌರಿ, ಮತ್ತೆ ಅಲ್ಲ ಊರ್ಸು ನನ್ನ ಗುಡಿ ಹಾಕೊಂಡು ಕೂತವಳೆ. ಇದೆಲ್ಲ ಕಾಪಿ ಗಿಪಿ ಮಾಡು ಅಂತ ನೋಡಿ. ನೇ ಮಗ ಲಕ್ಷ್ಮಕ್ಕನೂ ಜಯಕ್ಕನು ರಾಜಕ್ಕನು ಬಂದವ್ರೆ. ಲೋಟ ಕಾಪಿ ಮಾಡ್ಕೊ ಬರವ, ನನಗೂ ಒಂದು ಲೋಟ ಕಾಪಿ ಮಾಡ್ಕೊ ಬರವ. ಹಂಗೆ ಏ ಹಾಲಿಲ್ಲ ಕಣತೆ, ಒತ್ತರ್ಲೆ ಖಾಲಿ ಆಗೋಯ್ತು. ಒತ್ತರ್ಲೆ ಮಾಡಿದ್ನಲ್ಲ ಖಾಲಿ ಆಗೋಯ್ತು ಹಾಲು. ಹಾಲಿದತ್ತು ಈಗ ತರ್ಸದ್ನಲ್ಲವ ಅರ್ಧ ಲೀಟ್ರ. ಈಗ ತಂದು ಫ್ರಿಜ್ಜಲ್ಲಿ ಮಡ್ಗಿನಿ ಕಣೋಗು, ಮಾಡ್ಕೊ ಬಾ 2 ಲೋಟ ಕಾಪಿ. ಇದೇನು ಹಾಲಿಲ್ಲ ಅಕ್ಕೆ ನನ್ನ ಕಣತೆ, ನೀನ ಕಪ್ಪ ಮಾಡ್ಕೊಂಡು ಮಾಡ್ಕೊತೀನಿ ತಡಿ ಕಾಪಿ ಅಲ್ಲ 2 ಲೋಟ. ಏನು ಮಾಡಿದವ ನಾಷ್ಟವದವ್ರಿ? ಅಯ್ಯೋ ರೊಟ್ಟಿ ಸುಟ್ಟಿದೆ ಕಣಕ, ರೊಟ್ಟಿ ಸುಟ್ಟಿ ಕುಂಬಳಕಾಯಿ ಪಲ್ಯ ಮಾಡಿದೆ. ಬನ್ನಿ ರೊಟ್ಟಿ ತಿನ್ನಿ. ಅಯ್ಯೋ ಬೇಡ ಕಣವ, ನಾನುವೇ ಚಪಾತಿ ಮಾಡಿ ಎಣ್ಗಾಯಿ ಗೊಜ್ಜು ಮಾಡಿದೆ. 2 ಬದನೆಕಾಯಿ ಇದ್ದು ಅಂದ್ಬಿಟ್ಟು ಮಾಡಿದೆ. ಬೇಡಕೊಂಡು ಕಾಪಿ ಮಾಡ್ಕೊಬ ಸಾಕು. ನೇ ಮಗ, ನನಗೆ ಕುಂಬಳಕಾಯಿ ಪಲ್ಯ ಅಂದ್ರೆ ಆಸೆ. ಒಂದು ರೊಟ್ಟಿ ಇದ್ರೆ ಒಂದಿಷ್ಟು ಕುಂಬಳಕಾಯಿ ಪಲ್ಯನ ಹಾಕ್ಕೊಡವ, ತಿಂತೀನಿಲ್ಲೇ, ನನಗೇನು ಕಾಪಿ ಬೇಡ. ತಿಂದ್ಯಾಕ ತಂದ್ಕೊಡ್ತೀನಿ ತಡಿ, ಬಿಸಿ ರೊಟ್ಟಿ ಇಲ್ಲ ಅವಾಗಲೇ ಹಾಕಿದವು ಆರೋದವೇ. ಒಂದಿಷ್ಟು ಪಲ್ಯನ ರೊಟ್ಟಿನ ತಂದ್ಕೊಡ್ತೀನಿ ತಡಿ. ಆರೋಗ್ಯದ್ರೆ ಏನಾಗಲ್ಲ ಕೊಡವ, ಕುಂಬಳಕಾಯಿ ಪಲ್ಯ ತಿಂದು ಹೋಗೋಣ, ಚೆನ್ನಾಗಿರ್ತದೆ ಸಿಹಿಗೆ. ಸರಿ ಕಣಕ ಆಯ್ತು ತಂದ್ಕೊಡ್ತೀನಿ. ಕೊಡೋದು ಲಕ್ಷ್ಮಕ್ಕನಿಗೂ ನನಗೂ ಕಾಪಿ ಮಾಡ್ಕೊಬ. ಅವಳಿಗೊಂದು ರೊಟ್ಟಿ ತಂದು ಕೊಡು ತಿನ್ಲಿ ಆಸಟ್. ಓ ತಿಮ್ಮಮ್ಮ ನೋಡು ಕೋಳಿ ಬರ್ತದೆ, ಧನ್ಯ ಕೇಳ್ಬಿಟ್ಟದ ಓಡಿಸು. ಸಾವ್ ಸಾವ್. ಅಯ್ಯೋ ಕೆಳಮನೆ ಏನಪ್ಪ ಕೆಟ್ಟ ಮನೆ. ಯಾರವ ಕಾಣೆ ನಮ್ಮ ಮನೆ ಒಂದು ಕೋಳಿ ಇಲ್ಲ, ಒಂದು ಕೊಕ್ಕರೆ ಇಲ್ಲ. ಯಾರವ ಕಾಣೆ ದೊಡ್ಡ ನೋಡಿ ಹೆಂಗ್ ಬಂದದೆ. ಸಾವ್ ಸಾವ್ ಉಸ ಉಸ ಒಂದು ಜಗ್ಗತ್ತೆ. ನನ್ನ ಮಗ ಇದ್ದಂತ ಕೋಳಿ ಯಾರ್ದ ಕಾಣೆ. ಸಾವ್ ಹಿಂಗೆ ಕಾಣೆ ಮಗ ಕೋಳಿ. ಏನು ಒಂಚೂರು ಮನೆ ಬಾಗ್ಲ ಒಣ ಹಾಕಂಗಿಲ್ಲ. ಅಯ್ಯೋ ಬಂದು ಹುಚ್ಚಿ ಕೆಡುತ್ತವೆ ಬಾಗ್ಲಲ್ಲೆಲ್ಲ. ಏನಾರು ಮಡಗೋದು ಎಲ್ಲ ಪಾದ್ರು ಮಡಗ್ತವೆ. ಅಯ್ಯೋ ನಮ್ಮ ಮನೇಲಿ ಒಂದು ಕೋಳಿ ಇಲ್ಲ ಅಂದ್ರೂ ಕಂಡೋರ್ ಕೋಳಿದೆ ನಮ್ಮ ಮನೆ ತಾವ ಅವ ಕಣವ. ನೀನಿಲ್ಲ ನಿಂತಿದ್ದೇವ ಇನ್ನ ಹೋಗ್ಲಿವ ಒಳಕ್ಕೆ. ಆಯ್ತು ಕಣತೆ, ಈಗ ಮಾಡ್ತೀನಿ. ನನಗೆ ಕುಂಬಳಕಾಯಿ ಪಲ್ಯ ಅಂದ್ರೆ ಆಸೆ ಕಣಮ್ಮ, ಅದಕ್ಕೆ ಕೇಳಿದೆ, ಬೇಜಾರು ಮಾಡ್ಕೊಬೇಡ. ನೀನೇನು ಚಿನ್ನ ಕೇಳ್ದೋ, ಬೆಳ್ಳಿ ಕೇಳ್ದೋ, ಬಂಗಾರ ಕೇಳ್ದವ, ತಿನ್ನ ಉಣ್ಣೊಬ್ಬತ್ತು ಕೇಳಿದ್ದಿ ಬಾ, ಏನಾಗಲ್ಲ ಕಣ. ಅಯ್ಯೋ ತಿನ್ನು, ಯಾರು ತಿಂದ್ರು ಮಣ್ಣೆ ಕಣ. ನೀನು ಧನ್ಯಕ್ಕೆ ಏನೇನು ಹಾಕಿ ಹೇಳು ನನಗೊಂಚರ. ನಾನು ಧನ್ಯ ಮಾಡಿಸಿದ್ರೆ ಯಾಕೋ ಕಲ್ಲರೇ ಬರಲ್ಲ ನಮ್ಮದು ಪುಡಿ. ಒಂಥರ ರಸಸ್ನಾಗೆ ಒಂಥರ ಬೆಳ್ಳೆ ಆಯ್ತದೆ ಪುಡಿ. ನೀನು ಏನೇನು ಹಾಕಿವಿ ನಿಮ್ಮ ಮನೆ ಸಾರುವೆ ಬಾಡಿನ ಸಾರು ಮಾಡಿಬಿಟ್ರೆ ಸಾರು ಒಂಥರ ಕೆಂಪಗಿರ್ತದೆ, ಸಾರು ರುಚಿಯಾಗಿರ್ತದೆ. ಏನೇನು ಹಾಕಿ ನೀನು ಧನ್ಯ ಮಾಡ್ಸೋಕ್ಕೆ ಹೇಳೊಂಚೂರು ನನಗೆ. ನೋಡ್ನೆ ಮಗ, ನಾನು 3 ಕೆಜಿ ಮಾಡಿಸ್ತೀನಿ ವರ್ಷಕ್ಕೊಂದ್ಸರಿ. ಈ ವರ್ಷ ಮಾಡಿಸ್ಬಿಟ್ರೆ ಇನ್ನು ಮುನ್ನ ವರ್ಷದಂತ ಮಾತಾಡಂಗಿಲ್ಲ. ಇದು ಬಿಡ್ತದೆ ನಮ್ಮ ಮನೇಲಿ. ಇದೆ ಎಲ್ಲ ಹಬ್ಬಕ್ಕೆ, ಹರಿದಿನಕ್ಕೆ, ಬಾಡಿನ ಸಾರಿಗೆ ಎಲ್ಲದಕ್ಕೂ ನಾವು ಇದೇ ಯೂಸ್ ಮಾಡೋದು. ಇನ್ಯಾವುದು ಬೇರೆ ಸಪ್ರೇಟ್ ಯೂಸ್ ಮಾಡ್ಕೊಳ್ಳಲ್ಲ. 3 ಕೆಜಿ ಮಾಡಿಸ್ಬಿಟ್ರೆ ಈ ವರ್ಷ ಇನ್ನು ಬರೋ ವರ್ಷ ಗಂಟ ಇರ್ತದೆ. ಏನೇನು ಹಾಕಿವಮ್ಮ 3 ಕೆಜಿ ಧನ್ಯಕ್ಕೆ ನೀನು ಹೇಳಮ್ಮ ಒಂಚೂರ ಬಿಡಿಸಿ. 3 ಕೆಜಿ ಧನ್ಯಕ್ಕೆ 2 ಕೆಜಿ ಗುಂಟೂರು ಮೆಣಸಿಕಾಯಿ ಹಾಕ್ತೀನಿ, 1.5 ಕೆಜಿ ಬೆಳಗ್ಗೆ ಮೆಣಸಿಕಾಯಿ ಹಾಕ್ತೀನಿ, 1/4 ಕೆಜಿ ಅಷ್ಟು ಖಾರ ಮೆಣಸಿಕಾಯಿ ಹಾಕ್ತೀನಿ. ಸರಿನೇ? ಆಮೇಲೆ ಏನು ಹಾಕಿಯಮ್ಮ? ಆಮೇಲೆ ಇದ್ದೇ ಅದಲ್ಲವ ಬೆರ್ಕಾಳು 1-2 ಕೆಜಿ ಅಷ್ಟು ಕಡಲೆ ಹಾಕ್ತೀನಿ, ಕಡಲೆಕಾಳು 1-2 ಕೆಜಿ ಕಡಲೆ ಬೇಳೆ ಹಾಕ್ತೀನಿ, 1/2 ಕೆಜಿ ತೊಗರಿಬೇಳೆ ಹಾಕ್ತೀನಿ, 1/4 ಕೆಜಿ ಹೆಸರು ಬೇಳೆ ಹಾಕ್ತೀನಿ. ನಾನು ಉದ್ದಿನ ಬೇಳೆ ಹಾಕಲ್ವಮ್ಮ ನೀನು? ನಮ್ಮನೆ ನಮ್ಮ ಮತ್ತೆ ಉದ್ದಿನ ಬೇಳೆನ ಹಾಕಿಸ್ತಾಳೆ. ಉದ್ದಿನ ಬೇಳೆ ಹಾಕ್ಬಾರ್ದು, ಸಾರು ಅಂತಲ್ಲ ಲೋಪ್ಲಿ ಹಂಗಾಯ್ತದೆ. ಅದಕ್ಕೆ ನಾವು ಉದ್ದಿನ ಬೇಳೆ ಹಾಕಲ್ಲ. ಮಾತ್ರ ಯಾವತ್ತು ಪುಡಿ ಮಾಡಿಸಿದ್ರೂ ನಾನು ಇದು ಉದ್ದಿನ ಬೇಳೆ ಹಾಕಲ್ಲ. ನಾನು ಅಚ್ಚೆ ಅಕ್ಕಿ ಹಾಕ್ತೀನಿ, ಅರೆ ಇದು ಹಾಕಲ್ಲ. ಉದ್ದಿನ ಬೇಳೆ ಮಾತ್ರ ಹಾಕಲ್ಲ ನಾನು. 1 ಕೆಜಿ ಅಷ್ಟು ಜೀರಿಗೆ ಹಾಕ್ತೀನಿ, 300 ಗ್ರಾಮ್ ಮೆಣಸು ಹಾಕ್ತೀನಿ, 200 ಗ್ರಾಮ್ ಮೆಂತ್ಯವ ಹಾಕ್ತೀನಿ, 300 ಗ್ರಾಮ್ ಸಾಸಿವೆ ಹಾಕ್ತೀನಿ. ಒಂದಿಷ್ಟು ಕರಿಬೇವನ್ನ ಚೆನ್ನಾಗಿ ಕಿತ್ಕೊಂಬಂದ್ಬಿಟ್ಟು ಒಣಗಿಸ್ಬಿಟ್ಟು ಕರಿಬೇವು ಹಾಕ್ತೀನಿ. ಆಮೇಲೆ 100 ಗ್ರಾಮ್ ಚಕ್ಕೆ,
ಒಂದು 100 ಗ್ರಾಮ್ ಲವಂಗ, 100 ಗ್ರಾಮ್ ಹಾಕಲ್ಲ, ಒಂದು 50 ಗ್ರಾಮ್, ಒಂದು 50 ಒಂದು 50 ಹಾಕ್ತೀನಿ. ಆಮೇಲೆ ಗಸಗಸೆ ಒಂದು 200 ಗ್ರಾಮ್ ಗಸಗಸೆ ಹಾಕ್ತೀನಿ. ನೀನು ಹುರಿದ್ಬಿಟ್ಟು ಮಾಡ್ತೀಯೋ ಇಲ್ಲ ಒಣಗಿಸ್ಬಿಟ್ಟು ಮಾಡ್ತೀಯೋ? ಏನು ಹಾಕಿ ಇಷ್ಟೆಯೋ? ಇಷ್ಟ ಕಣವ, ನಾನು ಚೆನ್ನಾಗಿ ಹುರಿತೀನಿ. ಹುರಿಯೋನಾಗ ಒಂದೆರಡು ಪಾವ ಸೊಕ್ಕಿನೂ ಹಾಕ್ತೀನಿ ನಾನು. ಆಮೇಲೆ ಅಷ್ಟೊಂದು ಬೋಟ್ ಹಾಕ್ತೀನಿ ನಾನು. ಮೆಣಸಿನ್ಕಾಯಿ ಬಂದ ಚೆನ್ನಾಗಿ ಒಣಗಿಸ್ಬಿಟ್ಟು ಹಂಗೆ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಬಿಡ್ತೀನಿ ಕಣವ. ಧನ್ಯನ ಒಂಚೂರು ಒಲೆ ಮೇಲೆ ಬೆಚ್ಚಗೆ ಮಾಡಿ ಹಾಕ್ತೀನಿ. ಇನ್ನೇನು ಬೆರ್ಗಾಳೆಲ್ಲನೂ ಒಂದೊಂಚೂರು ಬೆಚ್ಚಗೆ ಮಾಡ್ತೀನಿ. ಎಲ್ಲನೂ ಬೆಚ್ಚಗೆ ಮಾಡಿ ಮೆಚ್ಚಗೆ ಬೇಡ ಹಾಕ್ತೀನಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಪುಡಿ. ಬೆಚ್ಚಗೆ ಮಾಡಿ ಹಾಕಿದ್ರೆ ಚಂದ. ಅಯ್ಯೋ ನಮ್ಮ ಅತ್ತೆನೂ ಉರಿತಾಳೆ, ಕರಕ್ ಸೀಕ್ಲಾಗಂಗೆ ಉರಿಸ್ತಾಳೆ ನನ್ನ ಕೈಲಿ. ಅದೇನಪ್ಪ ನಮ್ಮ ಮನೆ ಚೆನ್ನಾಗೇ ಮಾಡ್ತಾಳೆ ನಮ್ಮ ಅತ್ತೆ ಪುಡಿನ. ಆಮೇಲೆ ನಮ್ಮ ಅತ್ತೆ 1 kg ಬ್ಯಾಡಗೆ ಮೆಣಸಿಕಾಯಿ ಹಾಕಿಸ್ತಾಳೆ, 1 kg ಗುಂಟೂರು ಮೆಣಸಿಕಾಯಿ ಹಾಕಿಸ್ತಾಳೆ, ಅರ್ಧ kg ಖಾರದ ಮೆಣಸಿಕಾಯಿ ಹಾಕಿಸ್ತಾಳೆ. ನೀನು ನೋಡಿದ್ರೆ ಇಷ್ಟೊಂಥರ ಮೆಣಸಿಕಾಯಿ ಹಾಕ್ತಿದ್ದಿ. ಅಷ್ಟು ಹಾಕಿದ್ರೆ ಕಲರ್ ಇರಲ್ಲ ಕಣೆ ಮಗ. ಚೆನ್ನಾಗಿ ಕಲರ್ ಬರಬೇಕು ಅಂದರೆ ನಾನು ಹೇಳಿದ್ನಲ್ಲ, 2 kg ಇದು 1.5 kg ಹಾಕ್ಬೇಕು. ಆವಾಗ ಚೆನ್ನಾಗಿ ಕಲರ್ ಬರ್ತದೆ. ಮತ್ತೆ 2 ಸೇರು ಅಕ್ಕಿ ಹಾಕಿಸ್ತಾಳೆ. ಅವಾಗೆಲ್ಲ ಹಂಗೆ ಅಂತಲ್ಲ ಅಕ್ಕಿ ಹಾಕ್ತಿದ್ದು. ಕಣವ, ನಮ್ಮ ಮತ್ತೆ ಕಾಲದಲ್ಲೂ ಅಷ್ಟೇ ಸಂಕರ್ದ ಅಕ್ಕಿ ಹಾಕರು. ಇವಾಗ ನಾನೇನು ಅಕ್ಕಿ ಅಷ್ಟೊಂದರ ಹಾಕಲ್ಲ. ಒಂದು 2 ಪಾವ್ ಹಾಕ್ತೀನಿ ಅಷ್ಟೇ, ಅದ್ರ ಮೇಲೆ ಹಾಕಲ್ಲ. ಜಾಸ್ತಿ ಅಕ್ಕಿ ಹಾಕಿದ್ರೆ ಏನಷ್ಟು ಚೆನ್ನಾಗಿರಲ್ಲ. ತಗೊಳಕ ತಿನ್ನು. ರೊಟ್ಟಿ ಖಾಲಿ ಆಗಿದ್ದ ಅದಕ್ಕೆ ದೋಸೆ ಹಾಕಿ ಬಂದಿದ್ದೀನಿ ಕಂತ ಗೊತ್ತಿನ್ನು. ಹೊಸ ತುಪ್ಪಲ್ಲಿ ಹಾಕಿವ್ನಿ ತಗೋ, ಒಂದು ತುಪ್ಪನ ಹಾಕಿವ್ನಿ ಜೊತೆಗೆ. ಕೊಡವ, ತಿಂತೀನಿ, ಚೆನ್ನಾಗಿದೆ ನೋಡ್ತೀನಿ. ಅದೇನಿಲ್ಲ ಕಣವ, ಅಡುಗೆ ಊಟ ತಾನ ಸೊಸೆ ಚೆನ್ನಾಗಿ ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಚೆನ್ನಾಗದೆ ಕಣ್ ತಿನ್ನು. ನಾನು ಬೆಳಿಗ್ಗೆ ತಿನ್ನಲ್ಲ, ನಾನು ಒಂದು 3 ರೊಟ್ಟಿ ತಿಂದೆ ಕಣ. ಕೊಡವ ತಿಂತೀನಿ. ಕಾಪಿ ಎಲ್ಲೇ ಮಗ? ಒಂದೇ ಉಸುಮ ಮಾಡ ಸುಂದಿರತ್ತೆ, ಒಲೆ ಮೇಲೆ ಮಡಗಿನ ಕಣ ತಾಬತ್ತೀನಿ. ಸರಿ ಕಣವ, ಆಯ್ತು ತಾಬ. ಚೆನ್ನಾಗಿ ಮಾಡೋಳು ಕಣಮ್ಮ ನಿನ್ನ ಸೊಸೆ. ಚೆನ್ನಾಗದೆ ಪಲ್ಯನೂ ಚೆನ್ನಾಗಿ ಪೂರ್ವಾಗಿ ಮಾಡೋಳೆ. ಚೆನ್ನಾಗದೆ ಕಣಮ್ಮ. ಅದೇನಿಲ್ಲ ಕಣವನು ಸೊಸೆತವ, ಇಕ್ಕತ್ತವ, ಎರಿಯತ್ತವ, ಅಡುಗೆ ಮಾಡತ್ತವ, ಮತ್ತೊಂತವ ಚೆನ್ನಾಗಿ ಮಾಡ್ತಾಳೆ. ಅದೆಲ್ಲನೇ ಸುಮ್ಮನೆ ಹೇಳ್ಬಾರ್ದು ಅನೇವ. ಅದೆಲ್ಲ ಏನಿಲ್ಲ, 2 ಮಾತಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾಳೆ. ಅಯ್ಯೋ ಹಂಗಿದ್ರೆ ಚಂದ ಕಣ್ ಸುಮ್ಮನಿರು. ಹೆಣ್ಮಕ್ಳು ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರೆ ಚಂದ. ಆಮೇಲೆ ಪುಡಿಯ ಮಾಡಿಸ್ಬಿಟ್ಟು ಅಲ್ಲೇ ಅಂಗಡಿ ತವ ಚೆನ್ನಾಗಿ ಒಂದು ತಾರ್ಪನ್ನು ಒಂದು ಏನಾರು ತಗೊಂಡೋಗಿ ಚೆನ್ನಾಗಿ ಒಣಗಿಸ್ಕೊಂಡು ತಗೊಬರ್ಬೇಕಣ್ಣ ಲಕ್ಷ್ಮಕ್ಕ. ಬಿಸಿಗಿಲ್ಲ ಅಂದ್ರೆ ಬಿಸಿಗೆ ಕಪ್ಪಗಾಗ್ಬಿಡ್ತದೆ ಪುಡಿ. ಅಲ್ಲ ಚೆನ್ನಾಗಿ ಒಣ ಹಾಕೊಂಡು 1 ಅವರು ಚೆನ್ನಾಗಿ ಇದು ಗಾಳಿ ಬಿಸಿ ಎಲ್ಲ ಆರಿದ್ಮೇಲೆ ತುಂಬ್ಕೊಬರ್ಬೇಕು. ಅದೆಲ್ಲ ಮಾಡ್ತೀನಿ. ಆದ್ರೆ ನಮ್ಮ ಅತ್ತೆ 3 kg ದನ್ನಿಗೆ ಒಂದು 3 kg ಸೊಕ್ಕಿನೇ ಹಾಕಿಸ್ತಾಳೆ. ಅದಕ್ಕೇನೋ ನಮ್ಮ ಹತ್ರ ಕ್ಯೂನಂಗೆ ಆಯ್ತದೆ. ಸಾರೇ ರುಚಿ ಬರಲ್ಲ. ನಾನು ಅದ್ರ ಜೊತೆಗೆ ಇನ್ನೊಸಿ ಮೆಣಸಿನ ಪುಡಿ ತಂದು ಹಾಕೊಂಡು ಕಾಲ ಮಾಡ್ತೀನಿ. ಅಯ್ಯೋ ಹಿಂದೆ ನಮ್ಮನೇಲಿ ಹಂಗೆ ಕಣವ ಮಾಡಿಸ್ತಿದ್ದು. ಅವಾಗ ಜನ ಜಾಸ್ತಿ ಇರೋರು ಮನೇಲಿ, ಬುದ್ಧಿಗೆ ಒದಗಬೇಕಲ್ಲವ. ಅದಕ್ಕೇನು ಮಾಡೋರು, ಸಂಕರ್ದ ಅಕ್ಕಿ ಹಾಕಿ ಮಾಡಿಸ್ಕೊಬರೋರು. ಅಯ್ಯೋ ನಮ್ಮ ಅತ್ತೆ ಇವಾಗಲೂ ಹಂಗೆ ಮಾಡಿಸ್ತಾಳೆ. ಮುಂದಿನ ಸಲ ಮಾಡ್ಸೋನಾಗ ನಿಂತವೆ ಒಂದು ಬಸ್ಕೊಂಡೈತೀನಿ. ಎಲ್ಲ ಹೇಳ್ಕೊಡು, ಚೆನ್ನಾಗಿ ಹೇಳಿ ಮಾಡಿಸ್ಕೋಬೇಕು ಈ ಸಲಿಗೆ. ಆಯ್ತು ಕಣವ, ಮಾಡ್ಸನಾಗ ಹೇಳು, ಬರ್ಕೊಟ್ಟಾನು. ನೀನು ಮಾಡಿಸಾದ್ಮೇಲೆ ಒಂದಿಷ್ಟು ಪುಡಿ ಕೊಡು, ಇಷ್ಟು ಮಾಡ್ಕೊ ಉಣ್ತೀನಿ, ಹೆಂಗಿದ್ದ ನೋಡ್ತೀನಿ. ಆಯ್ತು ತಗೊಳವ, ಕೊಟ್ಟಾನು ಒಂಚೂರು ಕೊಡ್ತೀನಿ ಕಣ್ತಗು. ನೀ ಮಗ ಕಾಪಿ ತಾಪರೇ ತಗೊಳ್ರಿ, ಕಾಪಿ ತಗೊಳ್ರಿ ಕುಡೀರಿ. ಕೊಡವ ಈ ತಗೊಂಡ. ಚೆನ್ನಾಗಿ ಮಾಡಿದ್ದಿ ಕಣೆ ಕಾಪಿಯ, ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದಿ ಕಾಪಿ. ಚೆನ್ನಾಗದೆ ಕಣವ. ಚೆನ್ನಾಗಿದ್ದಕ್ಕ, ಕುಡಿ. ಅಯ್ಯೋ ಟೀ ಮಾಡಬೇಕಿತ್ತು ಕಣವ, ಮರ್ತ್ಬಿಟ್ಟೆ ಹೇಳದ ನಿನಗೆ. ಬೆಳಿಗ್ಗೆನೂ ಕಾಪಿನೇ ಕುಡ್ದಿದ್ನಲ್ಲ, ಈಗ ಒಂಚೂರು ಟೀ ಕುಡಿದ್ರೆ ಚೆನ್ನಾಗಿರೋದು. ಒಂಚೂರು ಹೇಳಿದ್ರೆ ಟೀ ಮಾಡೀನಿ, ಕಾಪಿ ಮಾಡೋದು, ನಾನು ಕಾಪಿ ಮಾಡಿದ್ದೀನಿ, ನಾನು ಕುಡಿಯಮ್ಮ ಏನಾಗಲ್ಲ. ಆಯ್ತು ಬಿಡವ, ಕುಡಿತೀನಿ. ನಾ ಹೇಳ್ದೆ ಟೀ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ. ವೀಕ್ಷಕರೇ, ನಿಮಗೂ ಏನಾದ್ರು ಪುಡಿ ಬೇಕಾ? ಪುಡಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೂ ಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.